MGNREGA ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನಪ್ಪ ಅಂದ್ರೆ 1/4/2023ರಿಂದ 31/3/2024 ತುಮಕೂರು ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳಾಗಿದೆ ಅನ್ನೋದನ್ನ ಸಾಮಾಜಿಕ ಪರಿಶೋಧನೆ ಮಾಡಬೇಕಂತ ಸರ್ಕಾರದ ನಮ್ಮ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯದಿಂದ ಒಂದು ಆದೇಶ ಮಾಡಿ ಒಂದು ನಿಗದಿತ ವೇಳಾಪಟ್ಟಿಯನ್ನು ನಿಗದಿಪಟ್ಟಿರ್ತಾರೆ. ಆ ವೇಳಾಪಟ್ಟಿ ಪ್ರಕಾರ ನಮ್ಮ ಸಾಮಾಜಿಕ ಪರಿಶೋಧನೆ ತಂಡ ಪಂಚಾಯತಿಯಲ್ಲಿ ಕಳೆದ ಒಂದು 6-7 ದಿವಸಗಳಿಂದ ಪಂಚಾಯತಿಯಲ್ಲಿ ನಡೆದಿರುವ ಒಂದು ಕಾಮಗಾರಿಗಳ ಡಾಟಾ ಅಥವಾ ವಿಷಯವನ್ನು ತೆಗೆದುಕೊಂಡು ಆ ಒಂದು ಕಾಮಗಾರಿಗಳ ಕಡತಗಳನ್ನು ಪರಿಶೀಲನೆ ಮಾಡಿ ನಂತರ ಆ ಕಾಮಗಾರಿ ನಡೆದಿರುವಂಥ ಜಾಗಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಂತರ ಕಾಮಗಾರಿಯಲ್ಲಿ ಯಾರು ಫಲವನ್ನು ಪಡ್ಕೊಂಡು ವೈಯಕ್ತಿಕ ಕಾಮಗಾರಿಗಳಲ್ಲಿ ಫಲವನ್ನು ಅಥವಾ ಯಾರು ಫಲಾನುಭವಿಗಳಿದ್ದಾರೆ ಅವರನ್ನು ಮನೆ ಭೇಟಿ ಮಾಡಿ ಮತ್ತೆ ಕಾಮಗಾರಿಯಲ್ಲಿ ಎಲ್ಲೆಲ್ಲಿ ನಡೆದಿದ್ದು ಅಲ್ಲೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಅದರಲ್ಲಿ ಕಂಡುಬಂದಂಥ ಅಂಶಗಳನ್ನು ಪಂಚಾಯತ್ ಒಂದು ಸಾರ್ವಜನಿಕ ಸಭೆಯಲ್ಲಿ ಸೂಕ್ತವಾಗಿ ಚರ್ಚೆ ಮಾಡಬೇಕು. ಅದರಲ್ಲಿ ಕಂಡುಬಂದಂಥ ಅಂಶಗಳಿಂದ ಅಂದರೆ ಪಂಚಾಯತ್ ಕಟ್ಟಡದಲ್ಲಿ ಏನು ಅಂಶಗಳು ಕಂಡು ಬಂದಿದೆ ಮತ್ತು ಏನೇನು ಕಾಮಗಾರಿ ಆಗಿದೆ, ಆ ಕಾಮಗಾರಿಗೆ ಎಷ್ಟು ದುಡ್ಡು ಖರ್ಚಾಗಿದೆ, ಈ ಎಲ್ಲ ವಿವರವನ್ನು ನಾವು ಬಹಿರಂಗವಾಗಿ ಇಲ್ಲಿ ಸಾರ್ವಜನಿಕ ಮುಂದೆ ಒಪ್ಪಿಸಬೇಕಂತ ಸರ್ಕಾರದ ಆದೇಶಗಳಿಂದ ನಾವು ಈ ಒಂದು ಸಭೆಯನ್ನು ಏರ್ಪಡಿಸಿದ್ದೇವೆ. ನನ್ನ ಹೆಸರು ರೌಡಪ್ಪ ಅಂತ. ನಾವು ತಾಲೂಕು ಕಾರ್ಯಕ್ರಮದ ತಾಲೂಕು ಸಾಮಾಜಿಕ ಪರಿಶೋಧನೆ KGF ತಾಲೂಕು. ನಮ್ಮ ತಂಡದಲ್ಲಿ ನರೇಗಾಗೆ ಸಂಬಂಧಪಟ್ಟಾಗೆ 4 ಜನ ಗ್ರಾಮ ಸಂಪನ್ಮೂಲಗಳಿದ್ದಾರೆ. ಮತ್ತೆ 15 ಹಣಕಾಸು ಸಂಬಂಧಪಟ್ಟಿಗೆ 3 ಜನ ಗ್ರಾಮ ಸಂಪನ್ಮೂಲಗಳಿದ್ದಾರೆ. ಇವರಿಗೆಲ್ಲ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕೊಟ್ಟು ಉದ್ಯೋಗ ಖಾತ್ರಿಯನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು, ಅದರಲ್ಲಿ ಕಂಡುಬಂದ ಅದರಲ್ಲಿ ಏನೆಲ್ಲ ಅಂಶಗಳನ್ನು ನಾವು ಪರಿಶೀಲಿಸಬೇಕು ಅನ್ನೋದು ಕೂಡ ಒಂದು ತರಬೇತಿ ಆಗಿದೆ. ಸೊ ಅದರಂತೆ ನಿಮ್ಮ ಒಂದು ಪಂಚಾಯತಿಯಲ್ಲಿ ಏನು ಕಾಮಗಾರಿಗಳಾಗಿದೆ ಅದರ ಅಂಕಿಅಂಶಗಳನ್ನು ಮಾತ್ರ ನಾವು ಸಭೆ ಮುಂದೆ ಕೊಡ್ತೀವಿ. ಆ ಅಂಕಿಅಂಶಗಳ ವರದಿ ಮಂಡನೆ ಆದಮೇಲೆ ಆ ಒಂದು ಏನು ಕಾಮಗಾರಿ ಪ್ರಕಾರ ಹಾಗೂ ಅವರ ವೇತನಗಳು ಕಾಲಕಾಲಕ್ಕೆ ತಕ್ಕಂಗೆ ದುಡ್ಡಿಬತ್ತೆ ಹಾಗೂ ಮೂಲ ವೇತನಕ್ಕೆ ದುಡ್ಡಿಬತ್ತೆ ಸೇರಿಕೊಳ್ಳೋದ್ರಿಂದ ಕಾಲಕಾಲಕ್ಕೆ ತಕ್ಕಂಗೆ ವೇತನಗಳನ್ನು ಪಾವತಿ ಮಾಡ್ತಾ ಇರ್ತೀವಿ ಗ್ರಾಮ ಪಂಚಾಯತಿ ವತಿಯಿಂದ. 2023-24ನೇ ಸಾಲಿನಲ್ಲಿ ನಡೆದಂಥ ಸಭೆಗಳು ದಿನಾಂಕ 9/8/2023, 4/9/23, 19/10/23, 28/12/23 ಸಾರ್ವತ್ರಿಕ ಚುನಾವಣೆಯಿಂದ ಪ್ರಯುಕ್ತ ಸುಮಾರು 4 ತಿಂಗಳ ಕಾಲ ನಾವು ಸಭೆ ನಡೆಸಿರುವುದಿಲ್ಲ. ಸರ್ಕಾರದಲ್ಲಿ ಆದೇಶವನ್ನು ಸಹ ಇರುತ್ತದೆ. ಹಾಗೂ ನಾವು ಸಭೆ ನಡೆಸಿದ್ದ ಕೊನೆಯ ದಿನದಿಂದ ಜಾರಿಯಾದಂಗೆ ಪ್ರತಿ ಮಾಹ ನಡೆಯುವ ಸಭೆಗಳು ಸಾರ್ವತ್ರಿಕ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಏನು ನೀತಿ ಸಂಹಿತೆ ಜಾರಿ ಇತ್ತು ಹಾಗಾಗಿ ಮಾಡಿರುವುದಿಲ್ಲ. ಸಭೆಯ ನಡವಳಿ ಪ್ರತಿಗಳನ್ನು ಪುಸ್ತಕದಲ್ಲಿ ದಾಖಲಿಸಲಾಗಿರುತ್ತದೆ. ಹಾಗೂ ನಡವಳಿ ಪ್ರತಿಯನ್ನು ನಿಗದಿತ ಅವಧಿಯೊಳಗೆ ತಾಲೂಕು ಪಂಚಾಯತಿಗೆ ರವಾನಿಸಲಾಗಿರುತ್ತದೆ. ಸಭೆಯ ನಡವಳಿಕೆಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಒಟ್ಟು 3 ಸ್ಟ್ಯಾಂಡಿಂಗ್ ಕಮಿಟೀಸ್ ಅಥವಾ ಸ್ಥಾಯಿ ಸಮಿತಿಗಳನ್ನು ಹೇಳಿದ್ವಿ. ಸಾಮಾನ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸಮಿತಿಗಳು. ಈ 3 ಸಮಿತಿಗಳು ಸಹ ವಾರ್ಷಿಕವಾಗಿ ಕಾರ್ಯನಿರ್ವಹಿಸಿ ನಿರ್ಣಯಗಳನ್ನು ಕೈಗೊಂಡು ಕಾಲಕಾಲಕ್ಕೆ ನಿರ್ಣಯಗಳನ್ನು ಅನುಷ್ಠಾನಗೊಳಿಸುತ್ತಾ ಬಂದಿರುತ್ತೇವೆ ಗ್ರಾಮ ಪಂಚಾಯತಿ ವತಿಯಿಂದ. 2023-24ನೇ ಸಾಲಿನಲ್ಲಿ 2023ರಂದು ತುಮಕೂರು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ನಡೆದಿರುತ್ತೆ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಂಕದಂದು. ಅದೇ ರೀತಿಯಾಗಿ ಮತ್ತೊಂದು ಗ್ರಾಮ ಸಭೆ 14/3/24ರಂದು ಗ್ರಾಮ ಸಭೆ ನಡೆದಿರುತ್ತೆ. ಸದರಿ ನಡವಳಿಕೆಗಳನ್ನು ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಪಂಚಾಯತಿಗಳಿಗೆ ಸಲ್ಲಿಸಿಕೊಂಡಿರ್ತೇವೆ. ಗ್ರಾಮ ಪಂಚಾಯತಿ ತೆರಿಗೆ ಫೀಸು ಇತ್ಯಾದಿಗಳು ವರಮಾನ ಬಗ್ಗೆ ಈ ಒಂದು ಮಾಹಿತಿ. ಆಸ್ತಿ ತೆರಿಗೆಯಿಂದ 1,75,300 ರೂಪಾಯಿ ಬೇಬಾಕಿ ಇದ್ದು ಅಂದರೆ 2022ನೇ ಸಾಲಿನ 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕಿಗೆ ಬಾಕಿ ಇರುತ್ತೆ. ಪ್ರಚಲಿತ ಬೇಡಿಕೆ 9,36,650 ರೂಪಾಯಿ ಇದ್ದು ಒಟ್ಟು ಬೇಡಿಕೆ 11,11,950 ರೂಪಾಯಿ ಆಗಿರುತ್ತೆ. ಅದೇ ರೀತಿ ನೀರಿನ ತೆರಿಗೆ, ಲೈಸೆನ್ಸ್ ಶುಲ್ಕ, ಇತರ ತೆರಿಗೆಗಳು ಒಟ್ಟಾರೆ ಬೇಡಿಕೆ ಹಿಂಬಾಕಿ ಬಂದ್ಬಿಟ್ಟು 4,42,864 ರೂಪಾಯಿ. ಪ್ರಚಲಿತ ಬೇಡಿಕೆ 14,06,333 ರೂಪಾಯಿ. ಒಟ್ಟು ಬೇಡಿಕೆ 18,59,194 ರೂಪಾಯಿ. ಇದರಲ್ಲಿ ವಸೂಲಿಯಾದಂತಹ ಮೊತ್ತ 88% ಮಾತ್ರ ವಸೂಲಿಯಾಗಿರುತ್ತದೆ. ಮಿಕ್ಕಿದಂಥ ಇದನ್ನು ಬೇಬಾಕಿಯನ್ನು ವಸೂಲಿ ಮಾಡುವಂಥ 1,289 ರೂಪಾಯಿ. ಮತ್ತು ಕೋಡಳ್ಳಿ ಗ್ರಾಮದ ಅಶ್ವತ್ಥನಾರಾಯಣ ಜಮೀನಿನಿಂದ
ಮೋರಿವರೆಗೂ ರಾಜಕಾಲುವೆ ಕಾಮಗಾರಿ ಕೂಲಿ ಮೊತ್ತ 1,30,824 ರೂಪಾಯಿ. ಮತ್ತೆ ಬೆಡ್ಗೂರು ಗ್ರಾಮದ ಸಮಗ್ರ ಕೆರೆ ಕಾಮಗಾರಿ, ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿ. ಅದೇನಪ್ಪ ಅಂದ್ರೆ ರೈತರಿಗೆ ಗಿಡಗಳನ್ನ ಕೊಡೋದಕ್ಕೆ ಮತ್ತೆ ರಸ್ತೆ ಬದಿ ಗಿಡಗಳು ಹಾಕೋದಕ್ಕೆ ಅರಣ್ಯ ಇಲಾಖೆ ಅಂತ ಬೆಳೆಸಿರ್ತಾರೆ ತುಮಕೂರು ಪಂಚಾಯತ್ ಅಂತ. ನಾವು ಅದಕ್ಕೋಸ್ಕರ ಬೆಳೆಸಿರುವಂಥ ಗಿಡಗಳ ಒಂದು ಏನು ಕಾಮಗಾರಿ ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದೆ ಇರ್ತೀನಿ. 10,000 ಗಿಡ ಬೆಳೆಸಿರೋದಕ್ಕೆ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ 42,164 ರೂಪಾಯಿ ಅಂದರೆ 23 ಮೇಂಟೆನೆನ್ಸ್ ಆಫ್ 13 to 16 ಸೀಡಿಂಗ್ಸ್ ಒಳಮಾಗಲಿ ನರ್ಸರಿಯಲ್ಲಿ ತುಮಕೂರು ಪಂಚಾಯತ್ ಗಿಡಗಳು ಬೆಳೆಸೋದಕ್ಕೆ 42,000 ಖರ್ಚು ಮಾಡಿದ್ದಾರೆ. ಆಮೇಲೆ ತುಮಕೂರು ಗ್ರಾಮದ ಕೃಷ್ಣೇಗೌಡ ವೆಂಕೇಗೌಡ ಜಮೀನಿನಲ್ಲಿ ವಿವಿಧ ಜಾತಿ ಗಿಡ ನೆಡೋದು ಅಂದರೆ ರೈತರ ಜಮೀನಲ್ಲಿ ನಮ್ಗೆ ಬೇಕಾದ ಗಿಡಗಳು ಇಟ್ಕೋಬೋದು. ಅದಕ್ಕೆ ಸಂಬಂಧ ಆದಾಗೆ 50,560 ರೂಪಾಯಿ ಅವ್ರಿಗೆ ಹೋಗಿದೆ ಅವ್ರ ಕೃಷ್ಣೇಗೌಡ ಅವ್ರಿಗೆ. ನಂತರ ರೇಷ್ಮೆ ಗಿಡಗಳನ್ನು ಬೆಳೆಸಿರೋದು ಒಂದು 2,500 ಗಿಡಗಳನ್ನು ಬೆಳೆಸಿರೋದಕ್ಕೆ 4,590 ರೂಪಾಯಿನ ಖರ್ಚು ಮಾಡಿದ್ದಾರೆ. ನಂತರ ಇನ್ನೊಂದು 10,000 ಗಿಡಗಳನ್ನು ಅಂದರೆ ಬಡಮಗ ನರ್ಸರಿಯಲ್ಲಿ ಬೆಳೆಸಿರೋದಕ್ಕೆ 4,19,300 ರೂಪಾಯಿನ ಖರ್ಚು ಮಾಡಿದ್ದಾರೆ. ರೇಷ್ಮೆ ಇಲಾಖೆಯಿಂದ ಏನು ಕಾಮಗಾರಿ ಪಂಚಾಯತ್ ಆಗಿದೆ ಅನ್ನೋದನ್ನ ಪಟ್ಟಿಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಕೋದಂಡಪ್ಪ ವೆಂಕಟಸ್ವಾಮಿ ಅಂಗಳ ಉಪ್ಪು ನೀರಿನ ನಾಟಿ ಇವರಿಗೆ 58,144 ರೂಪಾಯಿ ಹೋಗಿದೆ. ನಂತರ ಜಯರಾಮಪ್ಪ ಎಂಟರಾಮಪ್ಪ ಒಡ್ಡಳ್ಳಿ ಉಪ್ಪು ನೀರಿನ ರೇಷ್ಮೆ ನಾಟಿ ಮಾಡಿರೋದು ಇವರಿಗೆ 68,250 ಆಗಿದೆ. ಮತ್ತೆ ಎಂಟರಾಮಪ್ಪ ಮನೆಯಂಟಪ್ಪ ಅಂಗಳ ಇವರಿಗೆ ಕೆಲಸ ನಿರ್ವಹಿಸಿದ್ದು ನಮ್ಮ ತುಮಕೂರು ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂತಹ ಎಲ್ಲ ಕಾಮಗಾರಿಗಳ ವಿವರ ಮತ್ತು ಅವ್ರಿಗೆ ಆಗಿರುವಂತಹ ಎಲ್ಲ ಮಾತನಾಡ್ತೀವಿ ಮೊತ್ತವನ್ನ ಈಗ ನಿಮ್ಮ ಈ ವೇದಿಕೆ ಮುಖ್ಯವಾಗಿ ನಿಮ್ಮ ಬಳಿ ತಿಳಿಸುತ್ತಿದ್ದೇವೆ. ಮೊದಲನೇದಾಗಿ ಒಡ್ಡಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ ಕಾಮಗಾರಿ. ಇದಕ್ಕೆ ದಿನಮಾನ ಕೂಲಿ ಮೊತ್ತ 38,552 ರೂಪಾಯಿ. ಮತ್ತೆ ಬೆಡ್ಗೂರು ಗ್ರಾಮದ ಸರ್ಕಾರಿ ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ ಇದಕ್ಕೆ 55,932 ರೂಪಾಯಿ ದಿನಮಾನ ಕೂಲಿ ಮೊತ್ತ ಆಗಿರುತ್ತದೆ. ಮತ್ತೆ ಉಲ್ಕೂರು ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ನಿರ್ಮಾಣ ಇದಕ್ಕೆ ಎನ್ಎಂಆರ್ ಕೂಲಿ ಮೊತ್ತ 9,70,524 ರೂಪಾಯಿ. ಅದೇ ರೀತಿ ಸಾಮಗ್ರಿ ಮೊತ್ತ ಸಹ ಆಗಿದೆ ಇದಕ್ಕೆ. ಮತ್ತೆ ಕೂಡಲಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆಗೆ ಅಡುಗೆ ಕೋಣೆ ಮತ್ತೆ ಸಾಮಗ್ರಿ ಮೊತ್ತ 5,0621 ರೂಪಾಯಿ. ಮತ್ತೆ ಕೊತ್ತೂರು ಗ್ರಾಮದ ಭೂಲಕ್ಷ್ಮಿ ಗಣೇಶಪ್ಪರವರ ದನದೊಡ್ಡಿ ಇದಕ್ಕೆ ಕೂಲಿ ಮೊತ್ತ 6,636 ರೂಪಾಯಿ. ಮತ್ತೆ ದೊಡ್ಡಕರಿ ಗ್ರಾಮದ ಮಂಜುನಾಥ್ ಬಿ ಮುನ್ಸ್ವಾಮಿರವರ ದನದೊಡ್ಡಿ ಇದಕ್ಕೆ ಎನ್ಎಂಆರ್ನ ಕೂಲಿ ಮೊತ್ತ 6,636 ರೂಪಾಯಿ. ಮತ್ತೆ ಅಂಗಳ ಗ್ರಾಮದ ರಾಮಕೃಷ್ಣಪ್ಪ ಬಿನ್ ವೆಂಕಟಗಿರಿಯಪ್ಪ ದನದ ದೊಡ್ಡಿ ನಿರ್ಮಾಣ ಇದಕ್ಕೆ 6,636 ರೂಪಾಯಿ ಕೂಲಿ ಆಗಿರುತ್ತದೆ. ಮತ್ತೆ ಉಲ್ಕೂರು ಗ್ರಾಮದ ಲಕ್ಷ್ಮೀನಾರಾಯಣರವರ ದನದ ದೊಡ್ಡಿ ನಿರ್ಮಾಣ ಇದಕ್ಕೆ ಕೂಲಿ ಮೊತ್ತ 4,424. ಮತ್ತೆ ಸಿದ್ದಾರೆಡ್ಡಿ ದಿನ್ನೆ ಗ್ರಾಮದ ತೇಜಸ್ ಬಿನ್ ಮುನರಾಜರವರ ದನದ ದೊಡ್ಡಿ ಇದಕ್ಕೆ ಕೂಲಿ ಮೊತ್ತ 5,688. ಮತ್ತೆ ಸಿದ್ದಾರೆಡ್ಡಿ ದಿನ್ನೆ ಗ್ರಾಮದ ಅಂಶಯಮ್ಮ ಅನಂತ ರೆಡ್ಡಿ ಪ್ಯಾಕೇಜ್ ನಿರ್ಮಾಣ ಇದಕ್ಕೆ 5,688 ರೂಪಾಯಿ ಖರ್ಚಾಗಿರುತ್ತೆ. ಮತ್ತೆ ಸಿದ್ದಾರೆಡ್ಡಿ ದಿನ್ನೆ ಗ್ರಾಮದ ನಿರ್ಮಲಮ್ಮ ವೆಂಕಟರಾಮಪ್ಪರವರ ಕುರಿಶೆಡ್ ನಿರ್ಮಾಣ ಇದಕ್ಕೆ ಕೂಲಿ ಮೊತ್ತ 43,210. ಮತ್ತೆ ಅಂಗಳ ಗ್ರಾಮದ ಶಾರದಮ್ಮ ವೆಂಕಟೇಶಪ್ಪ ಮನೆ ನಿರ್ಮಾಣ ಇದಕ್ಕೆ ಕೂಲಿ ಮೊತ್ತ 27,497. ಮತ್ತೆ ಅಂಗಳ ಗ್ರಾಮದ ಸುಬ್ಬಮ್ಮ ನಾರಾಯಣಪ್ಪರವರ ಮನೆ ನಿರ್ಮಾಣ ಇದಕ್ಕೆ 21,492 ರೂಪಾಯಿ ಕೂಲಿ ಮೊತ್ತ. ಮತ್ತೆ ಬಡಗುಪ್ಪ ಗ್ರಾಮದ ಪ್ರವೀಣಮ್ಮ ಸೋಮಶೇಖರ್ ರೆಡ್ಡಿ ಬಸವ ಮನೆ ನಿರ್ಮಾಣ ಇದಕ್ಕೆ 26,544 ರೂಪಾಯಿ ಕೂಲಿ ಮೊತ್ತ. ಮತ್ತೆ ಬಡಗುಪ್ಪ ಗ್ರಾಮದ ಉಮಾರೆಡ್ಡಿ ಮನೆ ನಿರ್ಮಾಣ ಇದಕ್ಕೆ ಕೂಲಿ ಮೊತ್ತ 26,544 ರೂಪಾಯಿ ಖರ್ಚಾಗಿರುತ್ತೆ. ಮತ್ತೆ ಕೊತ್ತೂರು ಗ್ರಾಮದ ಮನೆ ನಿರ್ಮಾಣ ಇದಕ್ಕೆ 27,808 ರೂಪಾಯಿ ಖರ್ಚಾಗಿರುತ್ತೆ. 208 ರೂಪಾಯಿ ಕೂಲಿ ಮೊತ್ತ ಆಗಿರುತ್ತದೆ. ಮತ್ತೆ ದೊಡ್ಡಕಾರಿ ಗ್ರಾಮದ ಬಾಬು ಬಿ ಮುನ್ಸ್ವಾಮಿ ಅವರ ಮನೆ ಹತ್ರ ದನದೊಡ್ಡಿ ಇದಕ್ಕೆ 7,900 ಕೂಲಿ ಮೊತ್ತ ಆಗಿರುತ್ತದೆ. ಮತ್ತೆ ಒಡ್ಡಳ್ಳಿ ಗ್ರಾಮದ ಹರೀಶ್ ಬಿ ವೆಂಕಟೇಶಪ್ಪ ಪ್ಯಾಕೇಜ್ ನಿರ್ಮಾಣ ಇದಕ್ಕೆ 7,900 ರೂಪಾಯಿ ಇದಕ್ಕೆ ಕೂಲಿ 6,636 ಆಗಿರುತ್ತದೆ. ಇದು ನಮ್ಮ ಸಾಮಾಜಿಕ ಪರಿಸರಕ್ಕೆ ಚಟ್ಟವನ್ನು ನೀಡಿರುವುದಿಲ್ಲ ಈ ಕಾಮಗಾರಿ ಇದು. ಮತ್ತೆ ಬಡಗುಪ್ಪ ಗ್ರಾಮದ ಪದ್ಮಮ್ಮ ವೆಂಕಟರಾಮಗೌಡ ಮನೆ ಹತ್ರ ದನದೊಡ್ಡಿ ಇದಕ್ಕೆ ಕೂಲಿ ಮೊತ್ತ 7,584 ರೂಪಾಯಿ. ಮತ್ತೆ ಅಂಗಳ ಗ್ರಾಮದ ಈಶ್ವರಮ್ಮ ಗೋವಿಂದಪ್ಪ ಮನೆ ಹತ್ರ ದನದೊಡ್ಡಿ ಇದಕ್ಕೆ ಕೂಲಿ ಮೊತ್ತ 7,584. ಮತ್ತೆ ಬಡಗುಪ್ಪ ಗ್ರಾಮದ ಸರಸ್ವತಿ ನಾರಾಯಣ ಸ್ವಾಮಿ ಮನೆ ಹತ್ರ ದನದೊಡ್ಡಿ ಇದಕ್ಕೆ ಕೂಲಿ ಮೊತ್ತ 4,424. ಮತ್ತೆ ದೊಡ್ಡಕರಿ ಗ್ರಾಮದ ಸಾವಿತ್ರಮ್ಮ ಅರುಣ್ ಕುಮಾರ್ ಪ್ಯಾಕೇಜ್ ನಿರ್ಮಾಣ ಇದಕ್ಕೆ ಕೂಲಿ ಮೊತ್ತ